ಹಾಯ್ ಹಲೋ ನಮಸ್ಕಾರ. ನೋಡ್ರಿ, ನೀವು ನಿಮ್ಮ ಮನೆಯೊಳಗ ಮಿಕ್ಸರ್ನ ಬಳಸ್ತೀರಿ. ಆ ಒಂದು ಮಿಕ್ಸರ್ ಐತ್ ನೋಡ್ರಿ, 3 ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಒಂದೊಂದ್ ಮನೆಯೊಳಗ ಐತ್ ನೋಡ್ರಿ, 15 ದಿನಕ್ಕೊಮ್ಮೆ ಐತ್ ನೋಡ್ರಿ, ಆ ಮಿಕ್ಸರ್ ಬಂದ್ ಬೀಳ್ತಿರ್ತೈತಿ. ಹೊಳ್ಳೆ ಮುಳ್ಳೆ ರಿಪೇರಿ ಮಾಡಿಸ್ತಿರ್ತೀರಿ. ಇದಕ್ ಮೇನ್ ರೀಸನ್ ಏನ್ ಗೊತ್ತೇನ? ನೀವು ಆ ಒಂದು ಮಿಕ್ಸರ್ನ ನೀಟಾಗಿ ಕ್ಲೀನ್ ಮಾಡಂಗಿಲ್ಲ. ಸೊ ಆ ಒಂದು ರೀಸನ್ ಸಂಬಂಧ ಐತ್ ನೋಡ್ರಿ, ಹೊಳ್ಳೆ ಮುಳ್ಳೆ ಆ ಒಂದು ಮಿಕ್ಸರ್ ಬಂದ್ ಆಗ್ತಿರ್ತೈತಿ, ಚಂದಂಗ್ ತಿರುಗ್ತಿರಲ್ಲ. ಮಿಕ್ಸರ್ ನೀವೇನೋ ಹೊರಗಿನ ಸೈಡ್ ಸುಮ್ಮ ಒಂದು ಒಣ ಬಟ್ಟಿರ ಒರೆಸಿಡ್ತೀರಿ. ಆ ಒಂದು ಮಿಕ್ಸರ್ ಗಾಳಿ ಇರ್ತದಲ್ಲ ತಿರುಗೋದು, ಅದು ಆಗಿರ್ಬೋದು, ಮಿಕ್ಸರ್ ಜಾರ್ ಒಳಗಿನ ಸೈಡ್ ಆಗಿರ್ಬೋದು, ಯಾವ ರೀತಿ ಕ್ಲೀನ್ ಮಾಡ್ಬೇಕಂತ ಹೇಳಿ ನಿಮಗ್ ಗೊತ್ತಿಲ್ಲ. ಇವತ್ತ ಈ ಒಂದು ವಿಡಿಯೋದಾಗ ನಿಮಗ್ ನಾ ಅದನ್ನೇ ಹೇಳ್ತೀನಿ. 5 ಐಡಿಯಾಗಳನ್ನ ಬಳಸ್ಕೊಂಡು ನೀವ ನಿಮ್ಮ ಮನೆಯೊಳಗೆ ಬಳಸುವಂತಹ ಮಿಕ್ಸರ್ನ ಕ್ಲೀನ್ ಮಾಡಬಹುದು ಅಂತ ಹೇಳಿ. ಈ 5 ಐಡಿಯಾಗಳನ್ನ ಲಾಸ್ಟ್ ತನಕ ನೋಡ್ರಿ, ಯಾಕಂದ್ರೆ 5 ಐಡಿಯಾಗಳು ಬಹಳ ಅಂದ್ರೆ ಬಹಳ ಯೂಸ್ಫುಲ್ ಅದಾವ. ನೀವು ಈ ರೀತಿ ಕ್ಲೀನ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ ಮಿಕ್ಸರ್ ಐತ್ ನೋಡ್ರಿ, ಹೊಳ್ಳೆ ಮಳ್ಳೆ ಬಂದ್ ಆಗಲ್ಲ. ಬರೀ ಮಿಕ್ಸರ್ ಅಷ್ಟೇ ಅಲ್ಲ, ಮಿಕ್ಸರ್ ಜಾರ್ನು ಹೆಂಗ್ ಕ್ಲೀನ್ ಮಾಡೋದು ಅಂತ ಹೇಳಿ ಹೇಳ್ತೀನಿ. ಸೊ ಬರ್ರಿ ಹಂಗಾರ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಂದರ್ ವಿಡಿಯೋ ಸ್ಟಾರ್ಟ್ ಮಾಡೋಕಿನ ಮೊದ್ಲ ಕಮೆಂಟ್ ಒಳಗೆ ಹೇಳ್ರಿ, ನೀವು ನಿಮ್ಮ ಮನೆಯೊಳಗ ಯಾವ ಕಂಪ್ನಿದ ಮಿಕ್ಸರ್ ಗ್ರೈಂಡರ್ ನ ಬಳಸ್ತೀರಿ ಅಂತ ಹೇಳಿ. ಒಂದೇ ಐಡಿಯಾ ಏನಪ್ಪಾ ಅಂತಂದ್ರ, ಒಂದ್ ಬಟನ್ದಾಗ ಐತ್ ನೋಡ್ರಿ, ಒಂದ್ ಸ್ವಲ್ಪ ನೀರ್ನ ಹಾಕೋರಿ. ಅದ್ರೊಳಗೆ ಐತ್ ನೋಡ್ರಿ 1 ಚಮಚೆ ಬೇಕಿಂಗ್ ಸೋಡಾ, ಆಮೇಲೆ 1 ಪಾಕೆಟ್ ಪೂರ್ತಿ ಇನ್ನೋ ಸೋಡಾನ ಹಾಕೋರಿ. ಹಾಕೊಂಡು ಚಂದಂಗ ಮಿಕ್ಸ್ ಮಾಡಿ ನಿಮ್ಮ ಮನೆಯೊಳಗ ನೀವು ಬಳಸಾರದಂತ ವೇಸ್ಟ್ ಯಾವ್ದಾದ್ರು ಹಲ್ ತಿಕ್ಕೊಳ್ಳೋ ಬ್ರಷ್ ಇದ್ದೇ ಇರ್ತೈತಿ. ಆ ಒಂದು ಬ್ರಷ್ ಐತ್ ನೋಡ್ರಿ, ಒಂದು ಹತ್ತಿನ ಐತ್ ನೋಡ್ರಿ, ಸುತ್ತಿ ಒಂದು ರಬ್ಬರ್ನ ಹಾಕಿ ಐತ್ ನೋಡ್ರಿ, ನೀವ ಈ ಒಂದು ಹತ್ತಿಲೆ ಈ ಒಂದು ಬ್ರಷ್ ನಿಂತ ಐತ್ ನೋಡ್ರಿ, ಆ ಒಂದು ಏನ್ ಲಿಕ್ವಿಡ್ ರೆಡಿ ಮಾಡಿರ್ ನೋಡ್ರಿ, ಬೇಕಿಂಗ್ ಸೋಡಾ ಏನೋ ಸೋಡಾ ನೀರ್ ಹಾಕಿ ಅದ್ರೊಳಗ ಡಿಪ್ ಮಾಡಿ ಐತ್ ನೋಡ್ರಿ. ಮಿಕ್ಸರ್ ಹೊರಗಿನ ಸೈಡ್ ಐತ್ ನೋಡ್ರಿ, ಪೂರ್ತಿ ತಿಕ್ರಿ. ಹೊರಗಿನ ಸೈಡ್ ಆಗಿರ್ಬೋದು, ಮತ್ತ ಮ್ಯಾಗಿನ್ ಸೈಡ್ ಏನ್ ಗಾಲಿ ತಿರುಗುದಿರ್ತಿರ್ಲ ಅಲ್ಲಿ ಆಗಿರ್ಬೋದು, ಪೂರ್ತಿ ಚಂದಂಗ ತಿಕ್ರಿ. ಆಮೇಲೆ ಐತ್ ನೋಡ್ರಿ, ಸಂಧಿ ಜಾಗದಾಗ ಆ ಒಂದು ಬ್ರಷ್ ಹೋಗಂಗಿಲ್ಲ. ಸೊ ಅದ್ರ ಸಂಬಂಧ ಏನ್ ಮಾಡ್ರಪ್ಪ ಅಂತಂದ್ರ, ಕಿವಿ ಸ್ವಚ್ಛ ಮಾಡ್ಕೊಳಕ್ಕೆ ನಾವು ಬಡ್ಸ್ ಯೂಸ್ ಮಾಡ್ತೀವಲ್ಲ, ಆ ಒಂದು ಬಡ್ಸ್ ನ ತಗೋರಿ. ಆ ಒಂದು ಬಡ್ಸ್ ನಾಗ ಐತ್ ನೋಡ್ರಿ, ಇದನ್ನ ಸ್ಪ್ರೇ ಮಾಡ್ರಿ. ಇಲ್ಲಪ್ಪ ಅಂತಂದ್ರ ಆ ಒಂದು ನೀರ್ನ್ಯಾಗ ಐತ್ ನೋಡ್ರಿ, ಸಂಧಿ ಪೂರ್ತಿ ಐತ್ ನೋಡ್ರಿ, ಕ್ಲೀನ್ ಮಾಡ್ಕೊರಿ. ಕ್ಲೀನ್ ಮಾಡ್ಕೊಂಡ್ಮ್ಯಾಗ ಒಂದ್ 15-20 ನಿಮಿಷ ಟೈಮ್ ಹೋಗ್ತೈತಿ, ಅರ್ಧ ತಾಸ ಹೋಗ್ಲಿ, ಚಂದಂಗ ಕ್ಲೀನ್ ಮಾಡ್ರಿ. ಪೂರ್ತಿ ಕ್ಲೀನ್ ಆದ್ಮ್ಯಾಗ ಐತ್ ನೋಡ್ರಿ, ಅದು ಒಣ ಬಟ್ಟಿಲೆ ಪೂರ್ತಿ ಆ ಒಂದು ಮಿಕ್ಸರ್ ನ ಒರೆಸ್ಕೊರಿ. ಒರೆಸ್ಕೊಂಡ್ ಮ್ಯಾಗ ಆ ಒಂದು ಮಿಕ್ಸರ್ ನೋಡ್ರಿ ಎಷ್ಟು ಚಂದ ಕಾಣ್ತೈತಿ. ನೀವೇ ಗಾಬರಿ ಆಗ್ತೀರಿ, ಎಷ್ಟು ಚಂದ ಮಿಕ್ಸರ್ ಕ್ಲೀನ್ ಆಯ್ತಪ್ಪ, ಏನ್ ಹೊಸ ತಂದಿನೋ ಏನ ಸೆಕೆಂಡ್ ಹ್ಯಾಂಡ್ ತಂದಿನೋ ಅಂತ ಹೇಳಿ. ಎರಡನೇ ಐಡಿಯಾ ಏನಪ್ಪಾ ಅಂತಂದ್ರ, ಒಂದ ವೇಸ್ಟ್ ಬ್ರಷ್ ತೊರಿ ಹಲ್ ತಿಕ್ಕೊಳ್ಳೋದು. ಆ ಒಂದು ಬ್ರಷ್ ತುದಿ ಪಾರ್ಟ್ ಇರ್ತೈತಿ ನೋಡ್ರಿ, ಅದನ್ನ ಕಟ್ ಮಾಡ್ಕೋರಿ. ಕಟ್ ಮಾಡ್ಕೊಂಡ್ ಮ್ಯಾಗ ಐತ್ ನೋಡ್ರಿ, ಗ್ಯಾಸ್ ಮ್ಯಾಗ ಆ ಒಂದು ಬ್ರಷ್ ಹಿಂದಿನ ಪಾರ್ಟ್ ಏನ್ ಇರ್ತೈತಿ ನೋಡ್ರಿ, ಅದನ್ನ ಸ್ವಲ್ಪ ಲೈಟ್ ಆಗಿ ಗರಂ ಮಾಡ್ಕೊಂಡು ಲಿಕ್ವಿಡ್ ಆದ್ಮ್ಯಾಗ ಐತ್ ನೋಡ್ರಿ, ಆ ಬ್ರಷ್ ಮುಂದಿನ ತುದಿನ ಐತ್ ನೋಡ್ರಿ, ಅಡ್ಡ ಕುಂಡ್ರಿಸ್ಬಿಡ್ರಿ. ಕುಂಡ್ರಿಸಿದ ಮ್ಯಾಗ ಐತ್ ನೋಡ್ರಿ, ಒಂದು ಬಟ್ಟಲ್ದಾಗ ಒಂದ್ ಸ್ವಲ್ಪ ಬೇಕಿಂಗ್ ಸೋಡಾರೆ ಹಾಕೋರಿ. ಇಲ್ಲಪ್ಪಾ ಅಂತಂದ್ರ ಇನ್ನೋ ಸೋಡಾ ಸಿಗ್ತೈತ್ಲಾ, ಅದನ್ನರೇ ಹಾಕೋರಿ. ಹಾಕೊಂಡು ಒಂದ್ ಅರ್ಧ ನಿಮ್ಮನ್ ರಸ ಪೂರ್ತಿ ಹಿಂಡಿ ಐತ್ ನೋಡ್ರಿ, ಆ ಒಂದು ಬ್ರಷ್ ಏನ್ ನೀವು ರೆಡಿ ಮಾಡ್ಕೊಂಡಿರೋ ನೋಡ್ರಿ, ಅಡ್ಡ ಕುಂಡ್ರಿಸಿ ಆ ಒಂದು ಬ್ರಷ್ ನ ಇದ್ರೊಳಗ ಇದನ್ನ ಈ ಒಂದು ಇನ್ನೋ ಸೋಡಾ ನಿಂಬೆನ್ ರಸನ ಚಂದಂಗ ಹಚ್ಕೊಂಡೈತ್ ನೋಡ್ರಿ, ಆ ಒಂದು ಮಿಕ್ಸರ್ ಮ್ಯಾಗ ಏನ್ ಗಾಲಿ ಇರ್ತೈತ್ಲಾ ಅದ್ರ ಸುತ್ತ ಪೂರ್ತಿ ನೋಡ್ರಿ ಸಿಕ್ಕಾಪಟ್ಟೆ ಹೊಲಸಾಗಿರ್ತೈತಿ. ಅದ್ರೊಳಗ ಬ್ಯಾಕ್ಟೀರಿಯಾಗಳು ಸಿಕ್ಕಾಪಟ್ಟೆ ಕೂತ್ ಬಿಟ್ಟಿರ್ತಾವ. ಸೊ ಈ ಒಂದು ಬ್ರಷ್ ತಿಂತ ಐತ್ ನೋಡ್ರಿ, ನೀವ ಚಂದಂಗ ಪೂರ್ತಿ ತಿಕ್ರಿ. ಸಂಧಿ ಸುತ್ತಮುತ್ತ ಪೂರ್ತಿ ಎಲ್ಲಾ ಕಡೆ ತಿಕ್ರಿ. ತಿಕ್ಕಿದ ಮ್ಯಾಗ ಐತ್ ನೋಡ್ರಿ, ಬಾಳ ತನ ತಿಕ್ಕಿದ ಮ್ಯಾಗ ಒಂದ್ ಒಣ ಬಟ್ಟಿ ತಗೊಂಡು ಚಂದಂಗ ಒರೆಸ್ಬಿಡ್ರಿ. ಒಂದ್ ಸ್ವಲ್ಪ ನೀರ್ ಸ್ಪ್ರೇ ಮಾಡಿ ನೋಡ್ರಿ, ನೀವ ಆ ಒಂದು ಒಣ ಬಟ್ಟಿಲೆ ಒರೆಸಿದ್ರು ಒರೆಸ್ರಿ. ಒರೆಸಿದ ಮ್ಯಾಗ ನೋಡ್ರಿ, ಮಿಕ್ಸರ್ ಎಷ್ಟ್ ಕ್ಲೀನ್ ಅಂಡ್ ಫೈನ್ ಆಗಿ ಕಾಣ್ತಿರ್ತದ. ಮೂರನೇ ಐಡಿಯಾ, ಒಂದ್ ಫೋರ್ಕ್ ಸ್ಪೂನ್ ತೋರಿ, ಅದ್ರ ಮುಂದ್ ಐತ್ ನೋಡ್ರಿ ಒಂದ್ ಸ್ವಲ್ಪ ಕಾಟನ್ ಹತ್ತಿನ ಐತ್ ನೋಡ್ರಿ, ಅಟ್ಯಾಚ್ ಮಾಡ್ಕೋರಿ. ಅಟ್ಯಾಚ್ ಮಾಡ್ಕೊಂಡ್ ಮ್ಯಾಗ ಮಿಕ್ಸರ್ ಮ್ಯಾಗಿನ್ ಸೈಡ್ ಐತ್ ನೋಡ್ರಿ, ನೀವ ನೀಟಾಗಿ ಪೂರ್ತಿ ಗಾಲಿ ಸುತ್ತ ಐತ್ ನೋಡ್ರಿ ಕ್ಲೀನ್ ಮಾಡ್ಕೋಬಹುದು. ಹೊಲಸ ಅಂದ್ರ ಬಹಳ ಜಲ್ದಿನ ಐತ್ ನೋಡ್ರಿ, ಪೂರ್ತಿ ಹೊಲಸ ಒಂದ್ ಹತ್ತಿ ಗಂಟ್ಕೊಂಡ್ ಐತ್ ನೋಡ್ರಿ, ಹೊರಗ್ ಬಂದ್ಬಿಡ್ತೈತಿ. ಆಮೇಲೆ ಒಂದ್ ಸ್ವಲ್ಪ ನೀರ ಸ್ಪ್ರೇ ಮಾಡಿ ನೋಡ್ರಿ, ನೀವ ಆ ಒಂದು ಮಿಕ್ಸರ್ ನ ಒಣ ಬಟ್ಟಿಲೆ ಒರೆಸ್ಬಿಡ್ರಿ. 4ನೇ ಐಡಿಯಾ ಏನಪ್ಪಾ ಅಂತಂದ್ರ, ಮಿಕ್ಸರ್ ಜಾರ್ ಐತ್ ನೋಡ್ರಿ, ಕೆಲವೊಂದ್ಸಲ ಬ್ಲೇಡ್ ಚಂದಂಗ ತಿರುಗ್ತಿರಂಗಿಲ್ಲ, ಸ್ಟ್ರಕ್ಟ್ ಆಗ್ತಿರ್ತೈತಿ, ಜಾಮ್ ಆಗ್ತಿರ್ತೈತಿ. ಸೊ ಅವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರ, ಆ ಮಿಕ್ಸರ್ ಜಾರ್ ಬ್ಲೇಡ್ ನಟ್ ನಡ್ವರ್ಕ್ ಏನೋ ಒಂದು ನಟ್ ಸ್ಕ್ರೂ ಕುಂಡ್ರಿಸಿರ್ತಾರ ನೋಡ್ರಿ, ಅಲ್ಲಿ ಐತ್ ನೋಡ್ರಿ ಒಂದ್ ಸ್ವಲ್ಪ ಎಣ್ಣಿನ ಬಿಡ್ಗೋರಿ. ಅಡಿಗೆ ಮಾಡುವ ಎಣ್ಣಿನೇ ಬಿಡ್ರಿ, ಇಲ್ಲಪ್ಪಾ ಅಂತಂದ್ರ ಕೊಬ್ಬರಿ ಎಣ್ಣೆ ಆದ್ರೂ ಐತ್ ನೋಡ್ರಿ, ಬಿಡ್ರಿ. ಆ ಸ್ಕ್ರೂ ಮ್ಯಾಗ ಚಂದಂಗ ಹಚ್ಚಿ ಬ್ಲೇಡ್ ಒಂದ್ ಸ್ವಲ್ಪ ಹಚ್ಕೋರಿ. ಹಚ್ಕೊಂಡ್ ಮ್ಯಾಗ ಆ ಒಂದು ಮಿಕ್ಸರ್ ಜಾರ್ ಉಲ್ಟಾ ಮಾಡಿ ಅದ್ರ ಹಿಂದ ಏನ್ ಗಾಲಿ ಇರ್ತದಲ್ಲ, ಆ ಗಾಲಿ ನಟ್ ನಡ್ವರ್ಕ ಒಂದ್ ಸ್ವಲ್ಪ ವ್ಯಾಸ್ಲಿನ್ ಐತ್ ನೋಡ್ರಿ ಹಚ್ಕೋರಿ. ಹಚ್ಕೊಂಡ್ ಮ್ಯಾಗ ಗ್ಯಾಸ್ ಚಾಲು ಮಾಡಿ ಈ ಒಂದು ಮಿಕ್ಸರ್ ಜಾರ್ ಏನಿರ್ತದ ನೋಡ್ರಿ, ಅದನ್ನ ಡಬ್ಬ 1 ನಿಮಿಷ 2 ನಿಮಿಷ ತನ ಹಿಡೀರಿ ಚಂದಾಗ. ಆಮೇಲೆ ನೋಡ್ರಿ, ಆ ಒಂದು ಮಿಕ್ಸರ್ ಜಾರ್ ಒಳಗಿನ ಬ್ಲೇಡ್ ಗಳು ಸಿಕ್ಕಾಪಟ್ಟಿ ಫಾಸ್ಟ್ ಆಗಿ ವರ್ಕ್ ಆಗ್ಲಾಕೈತಿ ನೋಡ್ರಿ, ಸ್ಟಾರ್ಟ್ ಆಗ್ಬಿಡ್ತೈತಿ. ಸ್ಟ್ರಕ್ಟ್ ಆಗಂಗಿಲ್ಲ, ಜಾಮ್ ಆಗಂಗಿಲ್ಲ. ಅಂಡ್ ಲಾಸ್ಟ್ 5ನೇ ಐಡಿಯಾ ಏನಪ್ಪಾ ಅಂತಂದ್ರ, ನೀವು ಮಿಕ್ಸರ್ ಬಹಳ ಹೊತ್ತ ಯೂಸ್ ಮಾಡಿದ್ರಪ್ಪ ಅಂತಂದ್ರ, ಜಾಸ್ತಿ ಕೆಲಸಕ್ಕ ಅಂದ್ರ ದೋಸೆ ಹಿಟ್ಟು ರುಬ್ಬಾಕೋದು ನೀವು ಬಹಳ ಯೂಸ್ ಮಾಡಿದ್ರಪ್ಪ ಅಂತಂದ್ರ, ಜಲ್ದಿ ನೀವು ಕ್ಲೀನ್ ಮಾಡಾಕೆ ಆಗಂಗಿಲ್ಲ. ಎಷ್ಟೇ ಸೋಪ್ ಬ್ರಷ್ ಹಚ್ಚಿ ತಿಕ್ಕಿದ್ರು ಐತ್ ನೋಡ್ರಿ, ಕ್ಲೀನ್ ಆಗ್ತಾನೆ ಇರಂಗಿಲ್ಲ. ಸೊ ಅವಾಗ ಏನ್ ಮಾಡ್ರಪ್ಪ ಅಂತಂದ್ರ, ಆ ಒಂದು ಮಿಕ್ಸರ್ ಜಾರ್ ಒಳಗ ಒಂದ್ ಸ್ವಲ್ಪ ಬಿಸಿ ನೀರ್ ಹಾಕೋರಿ. ಆಮೇಲೆ ಒಂದ್ ಸ್ವಲ್ಪ ವಿನೆಗರ್ ಹಾಕೋರಿ, ಒಂದ್ ಸ್ವಲ್ಪ ಉಪ್ಪನ ಹಾಕೋರಿ. ಆಮೇಲೆ ಲಾಸ್ಟ್ ಒಂದ್ ಸ್ವಲ್ಪ ಬಾಂಡೆ ತೊಳಕ್ ಯೂಸ್ ಮಾಡ್ತೀವಲ್ಲ ವಿಮ್ ಜಲ, ಅದನ್ನ ಹಾಕಿ ಚಂದಂಗ ಐತ್ ನೋಡ್ರಿ, ಒಂದ್ 2-3 ರೌಂಡ್ ಒಂದ್ 10-15 ಸೆಕೆಂಡ್ ತನ ಐತ್ ನೋಡ್ರಿ, ಮಿಕ್ಸರ್ ಚಾಲು ಮಾಡಿ ಹಿಡೀರಿ. ಆಮೇಲೆ ಐತ್ ನೋಡ್ರಿ, ಆ ಒಂದು ಜಾರ್ ಒಳಗಿನ ಸೈಡ್ ಇಂದ ಎಲ್ಲಾ ಐತ್ ನೋಡ್ರಿ 90% ಪೂರ್ತಿ ಕ್ಲೀನ್ ಆಗಿರ್ತೈತಿ. ಆಮೇಲೆ ಆ ನೀರ್ನ ಚಲ್ಲಿ ನೀವು ಸ್ವಚ್ಛ ನೀರ್ಲಿ ಐತ್ ನೋಡ್ರಿ ತೊಳೆದ್ ಬಿಟ್ರಪ್ಪ ಅಂತಂದ್ರ ಸೂಪರ್ ಕ್ಲೀನ್ ಆಗೈತಿ ನೋಡ್ರಿ ಆ ಒಂದು ಜಾರ.
ಕ್ಲೀನ್ ಆಗ್ಬಿಡ್ತದ. ನೋಡಿದ್ರಲ್ಲ ಈ 5 ರೀತಿಯೊಳಗೆ ಐತ್ ನೋಡ್ರಿ ನೀವ ಮಿಕ್ಸರ್ ಜಾರ್ನ ಆಯ್ತು ನೋಡ್ರಿ ಕ್ಲೀನ್ ಮಾಡ್ಬೋದು. ನಿಮ್ಗೆ ಏನಾದ್ರು ಈ ಐಡಿಯಾಗಳು ಇಷ್ಟ ಆಗಿದ್ದಪ್ಪ ಅಂತಂದ್ರ ಈ ಒಂದ ವಿಡಿಯೋನ ಲೈಕ್ ಮಾಡ್ರಿ. ಹಂಗೆ ಈ ಒಂದ ವಿಡಿಯೋನ ಆಯ್ತು ನೋಡ್ರಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ವಾಟ್ಸ್ಆಪ್ ಗ್ರೂಪ್ ಒಳಗೂ ಐತ್ ನೋಡ್ರಿ ಶೇರ್ ಮಾಡ್ರಿ. ಮತ್ತ ಹಂಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ, ಫಾಲೋ ಮಾಡ್ರಿ.